ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನುಮೌನಿಕಾ ವ್ಲಾಗ್ಸ್. ಒಂದು 2 ಡೇಸಿಂದ ನನಗೆ ಹುಷಾರಿರಲಿಲ್ಲ. ತುಂಬ ಕಾಲು ಕೈ ಕದಲ್ಸೋಕ್ಕೂ ಆಗ್ತಾ ಇರಲಿಲ್ಲ. ಫುಲ್ಲು ಜ್ವರ ಅಂದರೆ ಜ್ವರ. ಅಂದರೆ ಹೋಗಿದ್ದ ದಿನವೇ 2 ಡ್ರಿಪ್ಸ್ ಹಾಕಿದ್ರು, ಚಿಕ್ಕ ಚಿಕ್ಕದು ಇಂಜೆಕ್ಷನ್ಸ್ದು ಬಾಟಲ್ಸ್ ಅಂತೆ. ಅದು ಹಾಕಿದ ತಕ್ಷಣ ನನಗೆ ವಾಸಿ ಆಗೋಗ್ಬಿಡ್ತು. ಅಮ್ಮ ಪಾಪ ನೆನ್ನೆವರೆಗೂ ಇದ್ದು, ನೆನ್ನೆ ಹೋದರು. ಶುಕ್ರವಾರದಿಂದ ನನಗೆ ಹುಷಾರಿರಲಿಲ್ವಾ, ಹೀಗಾಯಿತು. ಈಗ ನೋಡಿದ್ರೆ ನನ್ನ ಮಗಳಿಗೆ ನೆನ್ನೆಯಿಂದ ಮತ್ತೆ ನನ್ನ ಮಗಳಿಗೆ ಹುಷಾರಿಲ್ಲ. ನೆನ್ನೆ ಹೋಗಿ ಇಂಜೆಕ್ಷನ್ ಹಾಕ್ಕೊಂಬಂದ್ರಿ, ವಾಸಿ ಆಗಿಲ್ಲ. ಇನ್ನು ಇವಾಗ ಹೋಗಿ ಬರಬೇಕು. ಆಗಿರೋದ್ರಿಂದ ಮಾವಿನ ಇತ್ತು ಮನೆಯಲ್ಲಿ, ಅದನ್ನು ಇಟ್ಬಿಟ್ಟು ಈ ರೀತಿ ಪೂಜೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನನ್ನ ಮಗಳು ಹೇಗಿದ್ದಾಳೆ ಅಂತ. ಅವಳು ಫಸ್ಟಿಂದಾನು ಸ್ವಲ್ಪ ಸ್ಟ್ರಾಂಗೆ, ಅಂದರೆ ಏನು ಬಂದರೂ ಸಹಿಸ್ಕೊತಾಳೆ. ಆ ಥರದ್ದು ಇವಾಗ ಅವಳ ಕೈಯಲ್ಲಿ ಹಾಕ್ತಾನೇ ಇಲ್ಲ. ಹೋಗಿ ಇಂಜೆಕ್ಷನ್ ಹಾಕ್ಕೊಂಡು ಬರಲೇಬೇಕು. ಡಾಕ್ಟ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಸಖತ್ತು ಜ್ವರ, ಮೈ ಸುಡ್ತಾ ಇದೆ. ಮೇಯ್ನು ಕಾಲು ಕೈ ತಲೆ ಜಾಸ್ತಿ ನೋವ್ತಾ ಇದೆಯಂತೆ, ಕದಲ್ಸೋಕ್ಕೂ ಆಗ್ತಾ ಇಲ್ಲ. ಹೇಳ್ಬೇಕು ಅಂದರೆ ಫಸ್ಟ್ ಟೈಮ್ ಈ ರೀತಿ ಅವಳಿಗೆ ಏನು ಬಂದರೂ ತಡ್ಕೊತಾಳೆ. ಜ್ವರಗಳು ಬಂದರೂ ಅವಳು ಸಾಮಾನ್ಯವಾಗಿ ಹೋಗಲ್ಲ. ನಾನು ಒಂದು ವೀಡಿಯೋದಲ್ಲಿ ಸಮೇತ, ಒಂದು ವ್ಲಾಗಲ್ಲಿ ಸಮೇತ ನಾನು ಹೇಳಿದ್ದೆ, ತುಂಬ ಸ್ಟ್ರಾಂಗ್ ಅವಳು, ನೋಡಿ ಹೋಗೋದೇ ಇಲ್ಲ ಹಾಸ್ಪಿಟ್ಲಿಗೆ ಅಂತಾಳೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಅವಳ ಕೈಯಲ್ಲಿ ಆಗ್ತಿಲ್ಲ. ಯಾವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾ ಇದ್ದಾಳೆ ನನ್ನನ್ನು. ಈಗ ಹೋಗಿ ಬರಬೇಕು. ಎರಡು ಬ್ರೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡಿದ್ಲು. ಈ ಕಡೆ ಮಲಗ್ತಾಳೆ ಒಂದು ಸ್ವಲ್ಪ ಹೊತ್ತು, ಆ ಕಡೆ ಮಲಗ್ತಾಳೆ. ಕ್ಲೀನ್ ಸಮೇತ ಮಾಡಲಿಲ್ಲ. ಇದ್ದರೆ ಇತ್ಕೊಳ್ಳಿ ಅಂತ ಹೇಳಿ ವಾಶ್ರೂಮ್ಗೆ ಹೋಗಿದ್ದಾಳೆ. ಇನ್ನು ಬಂದ ತಕ್ಷಣವೇ ಕರ್ಕೊಂಡು ಹೋಗೋದೆ. ಹಾಂ, ಲಾಸ್ಟಿಗೆ ಡ್ರಿಪ್ಸ್ ಹಾಕಿದ್ದಾರೆ. ಹಾಸ್ಪಿಟಲ್ಗೆ ಬಂದಿದ್ದೀರಿ, ಡ್ರಿಪ್ಸ್ ಹಾಕಿದ್ದಾರೆ. ಹಾಕ್ಕೊಂಡು ಮನೆಗೆ ಹೋಗ್ಬೇಕಿಲ್ಲ. ಹಲೋ ಫ್ರೆಂಡ್, ಎಲ್ಲಿರೋದು ಅಂದರೆ ಇವತ್ತು ಅಮ್ಮ ಮನೆಯಲ್ಲಿರೋದು. ಬಂದು ಆಲ್ರೆಡಿ 3 ಡೇಸ್ ಆಯಿತು. ನನ್ನ ಮಗಳಿಗೆ ಡೆಂಗು ಫೀವರು. ಅಂದರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ದಕ್ಕೆ ಪಾಸಿಟಿವ್ ಬಂತು. ಇಲ್ಲಾಂದರೆ ಫ್ಯಾಮಿಲಿ ಡಾಕ್ಟ್ರ್ ಇದ್ದಾರೆ, ಅವರು ಸ್ವಲ್ಪ ಚೆನ್ನಾಗಿ ನೋಡ್ತಾರೆ, ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಇಲ್ಲಿ ಬಂದುಬಿಟ್ರಿ. ಬಂದು ಇವತ್ತಿಗೆ 4 ಡೇಸ್ ಆಯಿತು. 4 ಡೇಸಿಂದನೂ ಇಂಜೆಕ್ಷನ್ಸು ಮಾರ್ನಿಂಗ್ ಟೈಮು ಗ್ಲೂಕೋಸ್ ಹಾಕ್ತಾಯಿದ್ದಾರೆ, ಈವ್ನಿಂಗ್ ಟೈಮು 3-4 ಇಂಜೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಬೆಟರು. ನನಗೂ ಸ್ವಲ್ಪ ಬ್ಲಡ್ ಟೆಸ್ಟು ಎಲ್ಲ ಮಾಡಿದ್ರು, ನನಗೆಲ್ಲ ನೆಗೆಟಿವೇ ಬಂದಿದೆ. ಬಟ್ ಫೀವರ್ ಇದೆ ಅಂತ ಹೇಳಿಬಿಟ್ಟು ನನಗೂ ಇಂಜೆಕ್ಷನ್ ಕೊಡ್ತಿದ್ರು. ಇನ್ನು ನೋಡಿ 3-4 ದಿನ ಇನ್ನೂ ನೀರು ಬಂದಿಲ್ಲ ಇಲ್ಲಿ. 3-4 ದಿನ ಆಯಿತು, ನೀರು ಬರಲಿಲ್ಲ. ಇವತ್ತು ಬಿಡಬೇಕಿತ್ತಂತೆ, ಬರಲಿಲ್ಲ. ಇನ್ನು ನೀರು ಎತ್ಕೊಂಬರೋದಕ್ಕೆ ಪಕ್ಕದ ಮನೆಗೆ ಹೋಗಿದ್ದಾರೆ ನಮ್ಮಮ್ಮನೂ, ನಮ್ಮ ಅತ್ತಿಗೆ. ಇನ್ನಮ್ಮ ಸ್ನಾನಕ್ಕೆ ಹೋಗಬೇಕು ಅಂತ ಬಂದರು. ನಮ್ಮ ಅತ್ತಿ ಪಾಸಿಟಿವ್ ಅಂತಂದರೆ ಇದೆ ಅಂತ, ನೆಗೆಟಿವ್ ಅಂತಂದರೆ ಇಲ್ಲ ಅಂತ. ನನಗೆ ನೆಗೆಟಿವ್ ಬಂದಿದೆ, ಅಮ್ಮಗೆ ಪಾಸಿಟಿವ್ ಬಂದಿದ್ದು. ಅಕ್ಕಗೆ ಟ್ರೀಟ್ಮೆಂಟ್ ಕೊಡ್ತಿರೋದು. ಅದೇನಾಗಿರೋದು ಅಂತಂದರೆ, ನನಗೂ ಫೀವರ್ ಇತ್ತಲ್ವಾ, ಇಂಜೆಕ್ಷನ್ಸ್ ಅವೆಲ್ಲ ಹಾಕ್ತಿದ್ರು. ನನಗೇನು ಡಾಕ್ಟ್ರೇನು ಬ್ಲಡ್ ಟೆಸ್ಟ್ ಅವೆಲ್ಲ ಏನೂ ಬೇಡ ಅಂತಂದರು. ಬಟ್ ನನ್ನ ಮಕ್ಕಳು ಒಪ್ಪಲಿಲ್ಲ. ನಮ್ಮ ಅತ್ತಿಗೆನೂ ಇಲ್ಲ, ಜ್ವರ ಬರ್ತಿದೆ, ಫಸ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತಂದಿದ್ದಕ್ಕೆ ನೆನ್ನೆ ಮಾಡಿಸಿದ್ದಾಯಿತು. ಅದಕ್ಕೆ ಅನೇಕಾಗೆ ಡೌಟ್ಗಳಿದ್ರೆ ಕ್ಲಾರಿಫೈ ಮಾಡ್ತಿದ್ದೆ. ಎತ್ಕೊಂಡ್ಬಂದ್ಬಿಟ್ಟ ಸಮ್ಯ, ಬಂದಮೇಲೆ ಎತ್ಕೊಳ್ಳಿ ಅಂತಂದ್ರ. ನೋಡಿ, ನೀರಿಲ್ಲ ಅಂತಾನೆ. ನಾವು ಚಿಕ್ಕ ಮಕ್ಕಳಲ್ಲೂ ಹಿಂಗೆ ಇದ್ದಿದ್ದು, ಎಲ್ಲ ಹಿಡ್ದಿಟ್ಕೊತಾ ಇದ್ವಿ ನೀರು. ನಮ್ಮಮ್ಮ ನೀರು ಬಂದವಾಗ ಬಚ್ಚಲಲ್ಲಿ ಎಲ್ಲ. ನಮ್ಮ ಮನೆಗಾಗಿ ಇವತ್ತು ಲಾಸ್ಟ್ ಟೆಸ್ಟ್ ಅಮ್ಮ. ಯಾವ್ದಮ್ಮ ಇವತ್ತು? ಸೈನ್ಸಾ? ಅದಕ್ಕೆ ಮಗು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ದಮ್ಮ? 6:30. 5:30ಗೆ ಎದ್ದೋದ್ಬೇಕು ತಾನೆ. ನಿನ್ನೆ ಓದ್ಕೊಂಡಿದ್ದಾಳೆ. ಬಟ್ ಇವತ್ತೊಂದು ಸ್ವಲ್ಪ ಎದ್ದು ಓದ್ತಾ ಇದ್ದಾಳೆ ಮಗು, ಪಾಪ. ಓದೋದು ನೋಡಿ, ನಮ್ಮ ಮನೆಗೆ ಹ್ಯಾಂಡ್ ರೈಟಿಂಗ್. ಇನ್ನು ನನ್ನ ಮಗಳು ಮಲಗಿದ್ದಾಳೆ. ಹೋಗ್ಬೇಕು ಹಾಸ್ಪಿಟ್ಲಿಗೆ ಮತ್ತೆ. ಈಗ ಡ್ರಿಪ್ಸ್ ಹಾಕೋದಿದೆ. ಇಡ್ಲಿ, ಚಟ್ನಿ, ಸಾಂಬಾರು ಮತ್ತು ದೋಸೆ. ಅಂದರೆ ಅದೇ ಕಡಲೆಪಪ್ಪು ಬರುತ್ತಲ್ಲ ಅದು, ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿದ್ದಾರೆ. ಅದ್ರ ಜೊತೆಗೆ ಒಂದು ಸ್ವಲ್ಪ, ಅಂದರೆ ಈಗ ಪ್ರೆಸೆಂಟ್ಗೆ ಖಾಲಿ ಆಗೈತೆ, ಇರೋದನ್ನ ಹಾಕ್ತಾ ಇದ್ದಾರೆ. ಇನ್ನು ಅಂಗಡಿಗೆ ಹೋಗಿ ತೊಗೊಂಬರ್ಬೇಕು. ಇಷ್ಟು ಬೆಳಗ್ಗೆನೆ ಸ್ವಲ್ಪ ದೂರ ಅಂಗಡಿ.
ಎಲ್ಲ ರೆಡಿ ಇದೆ, ಮಾಡಬೇಕು. ಪಪ್ಪಾಯಗಳು ನೋಡಿ ಎಷ್ಟೊಂದು ಪಪ್ಪಾಯಗಳಿದೆ ಅಂತ. ಬರೀ ಪಪ್ಪಾಯಗಳೇ ತುಂಬಿಟ್ಟ. ಪಪ್ಪಾಯಗಳು, ಎಳ್ನೀರುಗಳು, ಜ್ವರ ಇರೋದಕ್ಕೆ ಎಲ್ಲ ಮನೆಯಲ್ಲಿ ಸ್ಟಾಕು. ಜ್ಯೂಸ್ಗಳಿಗೆ ಏನೇನು ಬೇಕೋ ಅದು ನೋಡಿ. ದಾಳಿಂಬೆ, ಕಿವಿ ಫ್ರೂಟು, ಇವೆಲ್ಲ ಈ ಫೀವರ್ಗಳಿದೆ ಅಲ್ಲ, ಇದನ್ನೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಇದು. ಮತ್ತು ಮೇಕೆ ಹಾಲು ಕುಡಿಬೇಕಂತೆ. ನೆನ್ನೆ ಎಲ್ಲ ತಗೊಂಬಂದು ಕೊಟ್ರಿ, ನನ್ನ ಮಗಳಿಗೆ ಕುಡಿದ್ಲು. ಮತ್ತು ಇವತ್ತು ತರಿಸ್ಬೇಕು ಮೇಕೆ ಹಾಲು. ಮತ್ತು ಇನ್ನೊಂದೇನು ಅಂದರೆ ಈ ಪಪ್ಪಾಯ ಎಲೆ ಬರುತ್ತಲ್ವ, ಅದ್ರದ್ದು ಜ್ಯೂಸು. ಅದು ಬರೀ ಅದೇ ಆಯಿತು. ಫುಲ್ಲು ಹೀಟು. ಏನಮ್ಮ ಓದ್ಬಿಟ್ಟಾ? ಟ್ಯಾಂಕು ನೀರು ಬರ್ತಾ ಇಲ್ಲಮ್ಮ. ಹಾಂ, ಮತ್ತೆ ಫುಲ್ಲಾಗಲಿ. ಅದು ಇದು ಎರಡು ಫುಲ್ಲಾಗಲಿ. ನೋಡಿ, ಇಲ್ಲಿ ಹಿಡ್ಕೊತಾ ಇರೋದು ಅಜ್ಜಿ ಅವ್ರದ್ದು ಹಳೆ ಮನೆ. ಅಜ್ಜಿ ಹೋಗ್ತಾಗಿರ್ತಾರ, ನೋಡ್ಬೇಕಂದ್ರೆ ಹಿಡ್ಕೋಬೋದು. ಅದು ಅಮ್ಮ ಮನೆ. ಟ್ಯಾಂಕರು ಓಡಿಸ್ಬೋದು, ಬಟ್ ನೀರು ಬರುತ್ತಂತೆ ಸಾಯಂಕಾಲಕ್ಕೆ, ಇಲ್ಲ ನಾಳೆ ಬಿಟ್ಬಿಡ್ತಾರಂತೆ. ನೀರು ಟ್ಯಾಂಕರ್ ಓಡಿಸಿದ್ರು ವೇಸ್ಟ್ ಆಗುತ್ತೆ ಅಂತ. ಗಿಡಗಳು ನೋಡಿ, ತಣ್ಣಗೆ ಗಾಳಿ ಇರುತ್ತೆ ನಮ್ಮಮ್ಮ ಮನೆ ಹತ್ರ ಯಾವಾಗಲೂ. ಇನ್ನು ಮತ್ತೆ ಅಲ್ಲಿಂದ ನೀರು ಎತ್ಕೊಂಡ್ಬರ್ತಾ ಇದ್ದಾರೆ. ಬೇಜಾರಂತ ಅನ್ನಿಸ್ತು. ಓಡಿಸ್ಬಿಡೋಣ ಅಂತಂದರೆ ಟ್ಯಾಂಕರು ಬೇಡ ಅಂತಾರೆ. ನಮ್ಮಮ್ಮ ಹಾಕಿರೋದು ರಂಗೋಲಿ. ಬೇಕಂದ್ರೆ ಮತ್ತೇನೆ ಎತ್ಕೊಬೋದಾ ಎಲ್ಲ ಖಾಲಿ ಆದ್ಮೇಲೆ? ಏನನ್ನಲ್ಲ ಅಮ್ಮ. ಹ್ಞೂ ಸೌಮ್ಯ, ಸಪೋಸ್ ಬಿಟ್ಟಿಲ್ಲ ಅಂದ್ರೆ ಓಡಿಸ್ಬಿಡೋಣ ಸೌಮ್ಯ. ಜಾಸ್ತಿ ಜನ. ಹೌದಾ? ಹಾಂ, ಪಕ್ಕನಾ? ಎಷ್ಟಂತ ಎತ್ಕೊಂಡ್ಬರ್ತೀಯ? ಸುಸ್ತಾಗೋತ್ತ. ಆಮೇಲೆ ನಾಷ್ಟ ತಿಂದ್ಮೇಲೆ ಎತ್ಕೊಂಡ್ಬಂದ್ರೆ ಆಗೋದು. ಬಾ. ಪಪ್ಪಾಯ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ಪಪ್ಪಾಯ ಎಲ್ಲ ಕನಿಕ? ಪಪ್ಪಾಯನೇ. ಪಪ್ಪಾಯ ಅಲ್ಲೇ, ಪಪ್ಪಾಯ ಅಲ್ಲ. ಅಲ್ಲ, ಪಪ್ಪಾಯ ಅಂತೆ. ಪಪ್ಪಾಯ ಎಲ್ಲ ಆಯ್ತು ಅಂದ್ರೆ ಒಳ್ಳೆ ಮಗು. ಇವತ್ತು ಲಾಸ್ಟ್ ಡೇ ಫ್ರೆಂಡ್ಸ್, ನಮ್ಮ ಮನಿಕಾಗೆ ಟೆಸ್ಟು. ಫಸ್ಟ್ ರೌಂಡ್ ಟೆಸ್ಟ್ ಅಲ್ಲಮ್ಮ. ಖುಷಿಯಾಗಿದ್ದಾಳೆ ಪಾಪ. ಯಾವಾಗ ಆಗೋಗುತ್ತೋ ಅಂತ. ಅವ್ರಿಗೆ ಓದ್ಬೇಕು ಆಗೋಯ್ತು. ಜೈನ್ ಗ್ಲೋಬಲ್ಗೆ ಲಾಸ್ಟ್ ವೀಕ್ ಮಾಡ್ತೀನಿ ಮಾವು. ಅನಿಕಾ ಮಾಡ್ಕೊ ಬಂದ್ಬಿಡ್ತೀಯಮ್ಮ. ಮೈಕಮ್ಮ ನೀನು ಜೈನ್ ಗ್ಲೋಬಲ್ಗೆ ಲಾಸ್ಟ್ ವೀಕು, ಲಿಟಲ್ ಫ್ಲವರ್ಗೆ ಈ ವೀಕು, ಹಾಸ್ಟ್ಲಿಗೆ ನೆಕ್ಸ್ಟ್ ವೀಕು. ಅದು ಬೇರೆನಾ? ಅಂದ್ರೆ ಕರೆಕ್ಟಾಗಿ ಮಂತ್ಗಿರುತ್ತಾ ಅನಿಕಾ? ಒಂದ್ ಮಂತಲ್ಲಿ ಒಂದ್ಸಲಿ ಲಾಸ್ಟ್ ಅಲ್ಲಾದ್ರೂ ಬರ್ಬೋದು. ಇವಾಗ ಈ ಫಸ್ಟ್ ಮಿಡಲ್ ಅಲ್ಲಿ ಬಂತಲ್ಲ, ನೆಕ್ಸ್ಟ್ ಮಂತ್ ಲಾಸ್ಟ್ ಅಲ್ಲಿ ಕೊಡ್ತಾರೆ. ಬಂಗಾರಿ ಕೊಡು. ನೋಡಿ ಪಪ್ಪಾಯ. ಈ ಪಪ್ಪಾಯದಲ್ಲಿ ಒಂದು ಬೀಜನೂ ಇಲ್ಲಂತಮ್ಮ, ದೊಡ್ಡಮ್ಮ ಹೇಳಿತು. ಇರು ನೋಡೋಣ. ಯಾರು ಹೇಳಿದ್ರು? ದೊಡ್ಡಮ್ಮ ಹೇಳ್ತು. ಸುಡ್ ಸೌಮ್ಯ ದಿಂಟ್ಲ ಹೋಗ್ಬಿ. ಅಣ್ಣನ ಇಂದನ ಎತ್ಕೋ. ಮಮ್ಮಿ ಖಾಲಿ అయిపోయింది ಟ್ಯಾಂಕ್ಲ.
ఇందా నాలో ఒక బీజ్ కూడా లేదు ఇందమ్మా ಬೀಚ್ ಕೂಡ ಲೇದಾ ನೋಡಿ ಒಂದೇ ಒಂದು ಬೀಜನೂ ಇಲ್ಲ. ನಮ್ಮ ಅಕ್ಕ ಹೇಳ್ತು ಅಂದರೆ ನಮ್ಮ ಅಣ್ಣ ಒಂದು ಸ್ವಲ್ಪ ತಗೊಂಬಂದಿದ್ದಾನೆ ಇಲ್ಲೋಗಿ, ಮತ್ತೆ ನಮ್ಮ ಅಕ್ಕ ಊರಿಂದ ಎತ್ಕೊಂಬಂದಿದ್ದಾನೆ. దానికిలేదంటావా ఇంకా ఉందినా అది ఇంకా పండు కాలేదు నన్ను తెచ్చిండేది అదే దానికే అయ్యో నువ్వే రాంగ్ చేసిండేదా అట్లయితే. ఆహా గాడిది ನೀನೇನು ಹೇಳ್ದೆ ನನ್ನ ಹತ್ರ? ಅಯ್ಯೋ ಪಾಪ ವಾಗ್ಲಿ ಬಿಟ್ಟು 25ಗೆ 24 ಬಂದೈತಲ್ಲ. ಇವಾಗ ಆದ್ರೂ ಆ ಕ್ವಶನ್ಗೆ ಆನ್ಸರ್ ಬರ್ದಿದೀಯ ತಾನೆ ಸ್ವಲ್ಪ ಆದ್ರೂ. ಬಿಡು ಸೌಮ್ಯ, ಬೇಡ ಸೌಮ್ಯ ರಸ್ಕೇನು. ಬೇಡ ಸೌಮ್ಯ. చెప్పింది మా వాడు సరలేదు. ಇವತ್ತು ಈ ಕೈಗೆ ಹಾಕ್ತಾರೆ, ಇಲ್ಲಿ ಹಾಕ್ತಾರೇನೋ. ಇಲ್ಲಿ ಹಾಕ್ಸ್ಕೊಳಲ್ಲ ನಾನು. ಇಲ್ಲಿ ಹಾಕವ್ರೆ, ಇದ್ರಲ್ಲಿ ಹಾಕವ್ರೆ. ಇಲ್ಲಿ ನೋಡಿ ಕಾಫಿನಾ ಇಲ್ಲಿ ಹಾಕವ್ರೆ. ಮತ್ತೆ ಇಲ್ಲಿ ನೋಡಿ ಇಲ್ಲಿ ಹಾಕವ್ರೆ. ಇಲ್ಲೇನೋ ಹಾಕಿದ್ರು ಇದರಲ್ಲಿ ಬೇಡ ಅನ್ಸ್ಬಿಡ್ತು ಫ್ರೆಂಡ್ಸ್. ಅಯ್ಯೋ ಎಷ್ಟು ತಿಂದರೂ ಸುಸ್ತೋಗ್ತಾ ಇಲ್ಲ. ಬಾಯ್ ಏನಿಕ್ಕ ಆ ಬ್ಯಾಗ್ಗೆ ಒಂದು ಮಕ್ರಿ ತೂಕ ಐತೆ. ಮಧ್ಯಾಹ್ನಕ್ಕೇನು ಬರಬೇಡ, ಸಂಜೆಗೆ ಬಾ ಆಯ್ತಾ? ಅಕ್ಕ ಬಾಯ್. ಸರಿ ಚೆನ್ನಾಗಿ ಬರೀ. ಬರ್ದಿದ್ದೆಲ್ಲ ಆದ್ಮೇಲೆ ಒಂದ್ಸಲಿ ಚೆಕ್ ಮಾಡ್ಕೋ, ಅವಾಗ ನಿನಗೆ ಗೊತ್ತಾಗುತ್ತೆ ಏನಾದ್ರು ಮಿಸ್ಟೇಕ್ ಆಗಿದ್ರೆ. ಹುಷಾರಮ್ಮ, ಬಾಯ್ ಬಂದರಿ. ಲಂಚ್ ಬ್ಯಾಗ್ ಆದ್ರೂ ಎತ್ಕೋ ಬಾಮ. ಎರಡು ಲಂಚ್ ಬ್ಯಾಗ್ ಅವಳು ಎತ್ಕೊಂತಾಳೆ, ಇದು ನಾವು ಎತ್ಕೊಂತೀವಿ. ಬುಕ್ಸ್ ಎಲ್ಲ ಅಲ್ಲಿಟ್ರು ಇಷ್ಟು ತೂಕ ಐತೆ ನೋಡು ಬ್ಯಾಗು. ಬಾಯ್ ಆಯ್ತಾ? ನೆನೆಸ್ತಾರಲ್ಲ ಸುಮ್ಮನೆ. ನೋಡಿ ಇವತ್ತು ಬಂದು 1,03,000 ಬಂದಿದೆ ಪ್ಲೇಟ್ಲೆಟ್ಸ್. ಡಿಸ್ಕಷನ್ ಹಾಸ್ಪಿಟಲಲ್ಲಿ ಮದುವೆ ಡಿಸ್ಕಷನ್. ಸಾಮಾನ್ಲು ಈಗ ಬಂದು ಊರಿಗೆ ಹೋಗ್ತಾ ಇದ್ದೀರಿ. ನಮ್ಮೂರಿಗೆ ಮಾಲೂರಿಗೆ ಇವನಿಬ್ರು ಊಟ ಮಾಡ್ತಾ ಇಲ್ಲ. ಹೋಗಿ ಅವ್ರಿಗೆ ತಿನ್ನಿಸ್ಬಿಟ್ಟು ಅಡುಗೆ ಮಾಡಿ ಇಟ್ಬಿಟ್ಟು ಮತ್ತೆ ಇಲ್ಲಿ ಬರಬೇಕು. ಹೇಗೆ ಬಂದರೆ ಟೋನಿ ಬ್ರೂನೋಗೆ ತಿನ್ನಿಸ್ದೆ. ಟೋನಿ ತಿಂದಿದ್ದ, ಬ್ರೂನೋಗೆ ತಿನ್ನಿಸ್ದೆ. ನಮ್ಮ ಮನೆಯವ್ರು ಬೆಳಿಗ್ಗೆ ಟೊಮೆಟೊ ಗೊಜ್ಜು ಮಾಡಿದ್ದಾರೆ, ಸರಿಯಾಗಿ ಬೇಯಿಸಿಲ್ಲ, ಉಪ್ಪು ಹಾಕಿಲ್ಲ. ಪಾಪ ಹಾಗೆ ಎತ್ಕೊಂಡು ಹೋಗಿದ್ದಾರೆ. ಇನ್ನು ಇವಾಗ ನನ್ನ ಮಗಗೆ ಸ್ಪೈಸಿಯಾಗಿ ಬೇಕು ಅಂದ ಪಾಪ. 4 ದಿನ ಆಗಿದೆ ಅವ್ರನ್ನ ಇವಾಗ ಊಟ ಮಾಡಿ. ಅದಕ್ಕೆ ಚಿಕನ್ ತನ್ನ ಸರಿ ಬಿರಿಯಾನಿ ಮಾಡಿ ಇಟ್ಬಿಟ್ಟು ಹೋಗೋಣ. ನಾವಾದರೆ ಈ ಟೊಮೆಟೊ ಗೊಜ್ಜಿಗೆ ರೈಸ್ ಐತೆ ತಿನ್ಕೊಳ್ಳೋಣ. ಇನ್ನು ನಮ್ಮ ಮನೆಯವ್ರು ಬಂದ ತಕ್ಷಣ ಪಾಪ ಅವರು ತಿನ್ಕೊಳ್ಳಿ ಅಂತ ಮಾಡ್ತಾಯಿದ್ದೀರಿ. ಅಮ್ಮ ಬಂದೆಲ್ಲ ಕಟ್ ಮಾಡಿಕೊಡ್ತು. ನಾನಾದರೆ ಇಟ್ಬಿಟ್ಟು ಇನ್ನು ನನ್ನ ಮಗಳು ಬೇರೆ ಫೋನ್ ಮೇಲೆ ಫೋನು ಹಿಂಗೆ ಮಾಡಿ ಇಟ್ಬಿಟ್ಟು ಹೋಗ್ಬೇಕು. ಇನ್ನೊಂದ್ಸಲಿ ಹೋಗೋದ್ರ ಒಳಗಡೆ ಇನ್ನೊಂದ್ಸಲಿ ಟೋನಿಗೆ ಬ್ರೂನೋಗೆ ತಿನ್ನಿಸ್ಬಿಟ್ಟು ಹೋಗೋಣ ಅಂತ ಅನ್ಕೊತಿದ್ದೀನಿ. ನೋಡಿ ತೋರಿಸ್ತೀನಿ ನಮ್ಮ ಟೋನಿ ಬ್ರೂನೋನ. ಟೋನಿ ಆದರೂ ತಿನ್ಕೊಂಡು ಅವನೇ ಈ ನನ್ನ ಮಗನ ನಾಟಕಗಳು ಮಾಡೋದು. ಈ ನನ್ನ ಮಗನು ನಾಟಕಗಳು ಮಾಡಿ ಇವಾಗ ನೋಡಿ ತಿನ್ನಿಸ್ಬಿಟ್ಟು ಮೂತಿ ತೊಳೆದಿದ್ದೀನಿ. ಆಹಾ ನನ್ನ ಮಗ ತಿನ್ನಿಸ್ತಾನಂತೆ. ಇಳಿಯಲ್ಲ, ಮಮ್ಮನೆ ಬರ್ಬೇಕು. ಮಮ್ಮನೆ ನೋಡಿ ಅವನ ಮಗು ತಿಂದ್ಬಿಟ್ಟು ಮಲಗ ಅವನ ಪಾಪ. ಇನ್ನು ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಸಂಜೆವರೆಗೂ ತಿನ್ಕೊತಾರ. ನಾನು ನಾಳೆ ಲಾಸ್ಟು ಅಂತ ಹೇಳಿದ್ದಾರೆ ಡಾಕ್ಟ್ರು.
ನಾಳೆ ನೋಡಿಕೊಂಡು ಬಂದ್ಬಿಡ್ಬೇಕು. ಪಾಪ ಪಾತ್ರೆಗಳೆಲ್ಲ ತೊಳೆದು ಇಟ್ಟವ್ರೆ ನಮ್ಮ ಮನೆಯವರು. ನೋಡಿ ಇದ್ರಲ್ಲಿ ಅನ್ನ ಮಾಡ್ಕೊಂಡವ್ರೆ. ಅದು ಅಕ್ಕಿ ಏನೋ ಜಾಸ್ತಿ ಹಾಕಿದ್ದಾರೆ, ಸೀದೋದಂಗೈತೆ, ನೀರು ಕಡಿಮೆ ಹಾಕವ್ರೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ. ಇನ್ನು ಈ ಕಡೆ ಇದಾಗಲಿ ಯಾರು ತಿಂದಿರೋದು? ಡ್ಯಾಡಿ ಫ್ಯಾಕ್ಟ್ರಿಗೆ ಎತ್ಕೊಂಡು ಹೋಯ್ತಾ? ಡ್ಯಾಡಿ ಜಾಸ್ತಿ ತಿನ್ಬೇಡ ಯಪ್ಪ. ತಾನಿಬ್ರು ನಾನು ಎಬ್ಬಿಸ್ಬೇಡಮ್ಮ. ಆ ಕಡೆಯಿಂದ ಹಂಗೆ ಸೈಡಲ್ಲಿ ಗುಡಿಸ್ಕೊಂಡು ಹೋಗ್ಬಿಡು. ಒರೆಸ್ಬೇಕು. ನೆಲ ಎಲ್ಲ ಬಂಕೆ ಫ್ರೆಂಡ್ಸ್. 4 ದಿನ ಮನೆಯಲ್ಲಿ ಇರಲಿಲ್ಲ ಅಷ್ಟೇ. ಒಂದಿನ ಇದ್ರೆ ಇರಲಿಲ್ಲ ಅಂದ್ರೇ ವಿಚಿತ್ರ ಮನೆ ಆಗೋಗಿರುತ್ತೆ ಬಿಡಿ. 4 ದಿನ ಇಲ್ಲ. ನಮ್ಮ ಬಂದಿದ್ದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ನನಗೂ ಬೇರೆ ಬೆಳಗ್ಗೆ ಇಂಜೆಕ್ಷನ್ ಹಾಕಿದ್ರ ಸ್ವಲ್ಪ ಸುಸ್ತು ಹೊಡಿತೈತೆ ಬಾಡಿ. ಏನ್ಮ? ಹ್ಞೂ ಆಯ್ತು, ಇನ್ನೇನು ಅವನಿಗೆ ಮಾಡಿ ಕೊಟ್ಟು ಬಿಡ್ತೀನಿ. 4 ಗಂಟೆಗೆ ಬಿಡೋಣ ಇರು. ಅಲ್ಲ ಇವ್ರಿಬ್ಬರಿಗೆ ಇನ್ನೊಂದ್ಸರಿ ತಿನ್ಸ್ಬಿಟ್ಟಿದ್ರ ಸರಿ. ನಾವು ಬ್ರೂನಾಗ ಮಾತ್ರ ಒಂಚೂರು ತಿನ್ಸ್ಬಿಡ್ತೀನಿ. ಟೋನಿಗೆ ಸಂಜೆಗೆ ಮಾಡಾಕ್ಬಿಡು. ಅವ್ನು ತಿನ್ಕೊಂತಾನಲ್ಲ ಟೋನಿ. ಹೂವು ಬರುತ್ತೆ, ಅಜ್ಜಿಯವ್ರು ಹೂವು ಕಟ್ತಾವ್ರಲ್ಲ. ಅವ್ನು ನನ್ನ ಮಗಗೆ ನಾನು ಹೋಗ್ತೀನಿ ಅಂದರೆ ಸಪ್ಪೆ ತಂಗಿ ಅಲ್ಲ ಅವಳೆ ಅನ್ನೋ ಬಾಧೆ. ಈ ಟೊಮೆಟೊ ಗೊಜ್ಜಿಗೆ ಬೆಳಿಗ್ಗೆ ಅನ್ನ ಮಾಡ್ಕೊಳ್ಳಿ. ಇವಾಗ ಅದನ್ನ ಬಿರಿಯಾನಿ ತಿನ್ಕೊಳ್ಳಿ. ನಾನು ನಾಳೆ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಎತ್ತು ಬಿಸಾಕ್ಬೇಡಿ ಆಮೇಲೆ ಟೊಮೆಟೊ ಗೊಜ್ಜನ್ನ ಬರತ್. ನೀರು ಹಾಕ್ಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ. ಅನ್ನ ಹಾಕ್ಕೊಂಡು ತಿನ್ನೋಣ ಹಾಕ್ಕೊತಾ ಇದ್ದೀನಿ. ನೈಟಲ್ಲಿ ಊಟ ಮಾಡ್ತಾ ಇದ್ದೀರಿ ಫ್ರೆಂಡ್ಸ್. ಊಟ ಮಾಡಿ ಬನ್ನಿ. ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು ಈಗಲೇ. ಇನ್ನು ಈಗ ಊಟಕ್ಕೆ ಇಳಿದಿದ್ದೀರಿ. ಎಸ್ಕೊಂಡು వచ్చే ಸೌಮ್ಯ ನಿನ್ನ ತೋರಿಸಿಲ್ಲಮ್ಮ. ನಿನ್ನ ಪೇಷೆಂಟು ಅದಕ್ಕೆ ತೋರಿಸಿಲ್ಲ. ನನ್ನ ಮಗಳನ್ನ ತೋರ್ಸೋಕ್ಕೆ ಹೋಗಿಲ್ಲ. ಫ್ರೆಂಡ್ಸ್, ನಮ್ಮ ಮನಿಕ ಬರ್ದಿರೋ ವೆಂಕಟೇಶ್ವರ ಸ್ವಾಮಿ ದೇವರು ತಿರುಪತಿ ತಿಮ್ಮಪ್ಪ. ಸೊಟ್ಟೆ ಅಲ್ಬೇಡಿ ಒಂಚೂರು